ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವರ್ಷಕ್ಕೆ 600 ಕೋಟಿ ಟ್ಯಾಕ್ಸ್ ಅಧ್ಯಕ್ಷರ ಕಲೆಕ್ಟ್ ಮಾಡಿ. ನಿಮ್ಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೋಪ ಇದ್ರೆ ನೀವು ದಯವಿಟ್ಟು ಬಿಟ್ಬಿಡಿ ಸರ್, ನಮಗೆ ಬೆಂಗಳೂರು ಡೆವಲಪ್ಮೆಂಟ್ ಸ್ವಲ್ಪ ಹಣ ಕೊಡಿ ಸರ್. ಜನಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಡೆವಲಪ್ಮೆಂಟ್ಗೂ ಅಷ್ಟೇ ವಾಪಸ್ ದುಡ್ಡು ಕೊಡ್ಬೇಕು ಅಧ್ಯಕ್ಷರೇ. ಸುಮಾರು 2,000 ಕೋಟಿಯಷ್ಟು ಈ ನಮ್ಮ ಬೊಮ್ಮನಹಳ್ಳಿ ಝೋನಿಂದಲೇ ಕಲೆಕ್ಟ್ ಮಾಡ್ತಾರೆ ಅಧ್ಯಕ್ಷರೇ ಟ್ಯಾಕ್ಸ್. ನಿಮ್ಗೇನು ಕೋಪ ಇಲ್ಲ ಬಿಡಿ ಸರ್ ಅವ್ರ ಮೇಲೆ, ಆದರೆ ಬೆಂಗಳೂರು ಡೈರೆಕ್ಟಾಗಿ ಅವರು ಸ್ವಲ್ಪ ಹಣ ಬಿಡುಗಡೆ ಮಾಡಿ ಅಂತ ಮುಖ್ಯಮಂತ್ರಿಗಳು ನಾನು ಒತ್ತಾಯ ಮಾಡ್ತೀನಿ ಸರ್. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಬೊಮ್ಮನಹಳ್ಳಿ ನನ್ನ ಭಾಗದಲ್ಲಿ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವರ್ಷಕ್ಕೆ 600 ಕೋಟಿ ಟ್ಯಾಕ್ಸ್ ಅಧ್ಯಕ್ಷರೇ ಕಲೆಕ್ಟ್ ಮಾಡ್ತಾರೆ. ಅಂದರೆ 3 ವರ್ಷದಲ್ಲಿ 1,800ಕ್ಕಿಂತ 2,000 ಕೋಟಿಗಿಂತ ಹೆಚ್ಚು ಬರೀ ಟ್ಯಾಕ್ಸು. ನಿಮಗೆ ಪ್ಲಾನ್ಗಳು ಮತ್ತು ಬೇರೆ ಬೇರೆ ಟ್ಯಾಕ್ಸು, ಈ ಗಾರ್ಬೇಜ್ ಸೆಸ್ಸು ಅದೆಲ್ಲ ಬಿಟ್ಬಿಟ್ಟು ಬರೀ ಟ್ಯಾಕ್ಸ್ ಮಾತ್ರ ಸುಮಾರು 2,000 ಕೋಟಿಯಷ್ಟು ಈ ನಮ್ಮ ಬೊಮ್ಮನಹಳ್ಳಿ ಝೋನಿಂದನೇ ಕಲೆಕ್ಟ್ ಮಾಡ್ತಾರೆ ಅಧ್ಯಕ್ಷರೇ ಟ್ಯಾಕ್ಸ್ನ. ನನಗೆ ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ ಅಧ್ಯಕ್ಷರೇ. ಯಾವ್ಯಾವ ವಾರ್ಡ್ಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಏನು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಕೇಳಿದೆ ಅಧ್ಯಕ್ಷರೇ. ಅವರು ಕೊಟ್ಟಿದ್ದಾರೆ. ಮೊದಲನೇ ವರ್ಷದಲ್ಲಿ 40 ಕೋಟಿ, ಎರಡನೇ ವರ್ಷದಲ್ಲಿ 50 ಕೋಟಿ, ಈಗ 75 ಕೋಟಿ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ನಾವು 3 ವರ್ಷದಲ್ಲಿ 2,000 ಕೋಟಿಗಿಂತ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಧ್ಯಕ್ಷರೇ. ನಾವು ಈ ಕೇಂದ್ರ ಸರ್ಕಾರನ ಬಾಯಿಗೆ ಬಂದಂಗೆ ಬೈತೀವಿ. ನಮ್ಮ ಪಾಪ ನನ್ನ ಸ್ನೇಹಿತರು ಇಷ್ಟೊತ್ತು ಮಾತಾಡ್ತಾ ಇದ್ರು, ಏನೇನು ಬೇಕೋ ಬೈದು. ಫಸ್ಟ್ ನಮಗೆ ಇಲ್ಲಿ ಗತಿ ಇಲ್ಲ, ಡೆವಲಪ್ಮೆಂಟ್ಗೆ ನಮಗೆ ದುಡ್ಡು ಇಲ್ಲಿ ಕೊಡ್ತಾ ಇಲ್ಲ. ನಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ವಿ 2-3 ಸಾರಿ, ಸರ್ ನಿಮ್ಗೇನಾದರೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೋಪ ಇದ್ರೆ ನೀವು ದಯವಿಟ್ಟು ಬಿಟ್ಬಿಡಿ ಸರ್, ನಮಗೆ ಬೆಂಗಳೂರು ಡೆವಲಪ್ಮೆಂಟ್ ಸ್ವಲ್ಪ ಹಣ ಕೊಡಿ ಸರ್ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಮುಖ್ಯಮಂತ್ರಿಗಳು. ನಿಮ್ಗೇನು ಕೋಪ ಇಲ್ಲ ಬಿಡಿ ಸರ್ ಅವ್ರ ಮೇಲೆ, ಆದರೆ ಬೆಂಗಳೂರು ಡೈರೆಕ್ಟಾಗಿ ಆದರೂ ಸ್ವಲ್ಪ ಹಣ ಬಿಡುಗಡೆ ಮಾಡಿ ಅಂತ ಮುಖ್ಯಮಂತ್ರಿಗಳು ನಾನು ಒತ್ತಾಯ ಮಾಡ್ತೀನಿ ಸರ್. ಎಷ್ಟು ಅಧ್ಯಕ್ಷರೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋಂಥದ್ದು ಎಷ್ಟು ಕಲೆಕ್ಟ್ ಮಾಡಿದ್ದೀರಾ ಅಂದರೆ, ಪ್ರತಿ ವಾರ್ಡಿಂದ ಅಧ್ಯಕ್ಷರೇ, ಬೊಮ್ಮನಹಳ್ಳಿ ವಾರ್ಡ್ ನಂಬರ್ 175 ಅಧ್ಯಕ್ಷರೇ 85% ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷ. ಆ ರೀತಿ 85, 101%, ಬಿಳೇಕಳ್ಳಿ 101%, 100% ಟ್ಯಾಕ್ಸ್ ಮಾಡೋದು ನೋಡಿದ್ದೀವಿ. ಇಲ್ಲಿ ನೋಡಿ ಅಧ್ಯಕ್ಷರೇ, 101% ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ವಾರ್ಡಲ್ಲಿ. ಅಲ್ಲಿ ನನಗೆ 3 ಕೋಟಿ ಕೊಟ್ಟರೆ ನಾನು ಏನಂತ ಹೋಗಿ ಹೇಳ್ಬೇಕು ಅಧ್ಯಕ್ಷರೇ ಅವ್ರಿಗೆ? ಅವ್ರು ಉಗಿಯಲ್ವಾ ಅಧ್ಯಕ್ಷರೇ ನಮ್ಮನ್ನ ಕರೆದು, ಅಲ್ಲ ರೀ ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಮನೆ ಮುಂದೆ ರಸ್ತೆ ಹಾಕ್ಲಿಲ್ಲ ಅಂದರೆ ಯಾರು ಜವಾಬ್ದಾರಿ? ನೀವು ಹೋಗಿ ಸರ್ಕಾರ ಕೇಳಿ ಗಲಾಟೆ ಮಾಡಿ ತನ್ನಿ ಅಂತ ಕೇಳಲ್ವಾ ಅಧ್ಯಕ್ಷರೇ? ಇವತ್ತವರೆಗೂ ನಾವು ಒಂದು 10-15 ಸಲ ಎಲ್ಲನೂ ಮೀಟ್ ಮಾಡಿ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಅಧ್ಯಕ್ಷರೇ. ನಮಗೆಲ್ಲೂ ಕೂಡ ಬಿಡುಗಡೆ ಆಗಿಲ್ಲ. 90% ನೀವು ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, 2,000 ಕೋಟಿಗಿಂತ ಹೆಚ್ಚು ದುಡ್ಡು ಕಲೆಕ್ಟ್ ಮಾಡ್ತೀರಾ. 3 ವರ್ಷದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 200 ಕೋಟಿ ಕೊಟ್ಟಿದ್ದೀರಾ ಅಧ್ಯಕ್ಷರೇ. ನಾವು ಯಾರನ್ನ ಕೇಳಬೇಕು ಅಧ್ಯಕ್ಷರೇ? ಇಲ್ಲಿ 3 ವರ್ಷಕ್ಕೆ ಅಧ್ಯಕ್ಷರೇ, ನಾನು ಯಾಕೆ ಇದನ್ನೆಲ್ಲ ತಂದಿದ್ದೀನಿ ಅಂದರೆ ನಿಮ್ಗೆ ಬೇಕಂದ್ರೆ ಕಳಿಸ್ಕೊಡ್ತೀನಿ, ನೀವು ನೋಡಿ ಪರ್ಸೆಂಟೇಜ್. ನಿಮ್ಮ ಊರಲ್ಲಿ 100% ಟ್ಯಾಕ್ಸ್ ಕಟ್ತಾರೆ ಅಧ್ಯಕ್ಷರೇ? ಯಾರಾದರೂ ಎಲ್ಲ ಮನೆಗಳು ಕಟ್ತಾರೆ ಅಧ್ಯಕ್ಷರೇ? ಪಂಚಾಯಿತಿಯಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದೆ ಅಧ್ಯಕ್ಷರೇ. ಯಾರು 100% ಊರುಗಳಲ್ಲಿ ವಿಲೇಜಸ್ ಅಲ್ಲಿ ಟ್ಯಾಕ್ಸ್ ಕಟ್ಟಲ್ಲ. ಬೆಂಗಳೂರಲ್ಲಿ ನೋಡಿ, ಈ ವಾರ್ಡಲ್ಲಿ ಬಿಳೇಕಳ್ಳಿ ವಾರ್ಡಲ್ಲೇ 101% ಟ್ಯಾಕ್ಸ್ ಕಟ್ಟಿದ್ದಾರೆ. ಎಲ್ಲರೂ ಕಟ್ಟಿದ್ದಾರೆ ಟ್ಯಾಕ್ಸ್, ಆದರೆ ಡೆವಲಪ್ಮೆಂಟ್ಗೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಯಾರು ಕೇಳಬೇಕು ಅಧ್ಯಕ್ಷರೇ ನಾವು? ಡಿ ಕೆ ಶಿವಕುಮಾರ್ ಅವರು ಬ್ಯುಸಿ, ಯಾವಾಗಲೂ ಬ್ಯುಸಿ ಇರ್ತಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಅವರು ಇಲ್ಲ ಒದ್ದಾದ್ರೂ ಕಿತ್ಕೋಬೇಕು, ಇಲ್ಲ ಏನಾದ್ರೂ ಗಲಾಟೆ ಮಾಡಾದ್ರೂ ಕಿತ್ಕೋಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಅವ್ರಾಗ್ಲಿ, ನಾವೇನು ಅವ್ರ ವಿರೋಧ ಏನಿಲ್ಲ, ಆದ್ರೆ ಡೆವಲಪ್ಮೆಂಟ್ ದುಡ್ಡು ಕೊಡ್ಬೇಕಲ್ಲ ಅಧ್ಯಕ್ಷರೇ. ಈಗ ಅವ್ರ ಅಧಿಕಾರಿಗಳು ಅವ್ರು ಏನೋ ಬ್ಯುಸಿ ಇದ್ದಾಗ ಅವ್ರು ಏನ್ ಬಂದು ಹೇಳ್ತಾರೋ, ಅವ್ರು ಏನ್ ಮಾಡಿ ಅಂತ ಹೇಳ್ತಾರೋ, ಇವ್ರು ಏನ್ ಮಾಡ್ತಾ ಇದ್ದಾರೋ ನಮ್ಗೆ ಏನೂ ಮಾಹಿತಿ ಇಲ್ಲ ಅಧ್ಯಕ್ಷರೇ. ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋಂಥ ಒಂದು ಟೆರರಿಸಮ್ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅಧ್ಯಕ್ಷರೇ. ಎಲ್ಲೋ ಒಂದು ಕಡೆ ಜನಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಡೆವಲಪ್ಮೆಂಟ್ಗೂ ಅಷ್ಟೇ ವಾಪಸ್ ದುಡ್ಡು ಕೊಡ್ಬೇಕು ಅಧ್ಯಕ್ಷರೇ. ಅದನ್ನ ಕೊಡ್ತಾ ಇಲ್ಲ. ನಾನು ಯಾಕೆ ಈ ಪರ್ಸೆಂಟೇಜು ನಾನು ತಗೊಂಡ್ಬಂದಿದ್ದೀನಿ ಅಂದರೆ ಅಧ್ಯಕ್ಷರೇ, 90% ಟ್ಯಾಕ್ಸ್ ಕಟ್ಸ್ಕೊಂಡು ಇವತ್ತವರೆಗೂ ಅದನ್ನ ಇವರು ನಮ್ಗೆ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಅಧ್ಯಕ್ಷ. ಅದಾದ್ಮೇಲೆ ಅಧ್ಯಕ್ಷರೇ, ನೀವು ಕೂಡ MLA ಆಗಿ ಕೆಲಸ ಮಾಡಿದ್ದಾರೆ. ನಾನು 4ನೇ ಬಾರಿ ಅಧ್ಯಕ್ಷ ಇಲ್ಲಿ MLA ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಯಾವ ಧರ್ಮದವ್ರನ್ನ, ಯಾವ ಜಾತಿಯವ್ರನ್ನ ವಿರೋಧ ಮಾಡಲ್ಲ. ಕಾಂಗ್ರೆಸ್ ಅವರು ವಾರ್ಡ್ಗಳು ಡಿವೈಡ್ ಮಾಡೋಂಥ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಧ್ಯಕ್ಷರೇ, ಯಾರು ಅಲ್ಪಸಂಖ್ಯಾತರು ಇದ್ದಾರೆ ವೋಟರ್ಸ್, ಅವರಿಗೆ 3 ನಾಮ ಹಾಕಿದ್ದಾರೆ ಅಧ್ಯಕ್ಷರೇ. ನಾನು ಫಸ್ಟ್ ಟೈಮ್ ನಾನು BJPಯಿಂದ ಒಬ್ಬ ಮುಸ್ಲಿಂನ ಕಾರ್ಪೊರೇಟರ್ ಆಗಿ ಗೆಲ್ಸ್ಕೊಂಡಿದ್ದೆ ಅಧ್ಯಕ್ಷರೇ. ನಾವ್ಯಾರು ಮುಸ್ಲಿಂ ವಿರೋಧಿಗಳಲ್ಲ. ಯಾರು ದೇಶದ ವಿರೋಧವಾಗಿ ಮಾತಾಡ್ತಾರೆ, ಯಾರು ಪಾಕಿಸ್ತಾನ ಪರ ಮಾತಾಡ್ತಾರೆ ಅಂಥವ್ರ ವಿರೋಧಿಗಳು ನಾವು.
ನಾವು ಇಲ್ಲಿರೋ ಮುಸ್ಲಿಮ್ಸ್ನು ಕೂಡ ನಾವು ತುಂಬ ಗೌರವಿತವಾಗಿ ಕಾಣ್ತೀವಿ ಅಧ್ಯಕ್ಷರೇ ಹೆಂಗ್ ವಾರ್ಡ್ ಮಾಡಿದ್ದಾರೆ ಅಂದರೆ ಮುಸ್ಲಿಂ ಏರಿಯಾನ ತಗೊಂಡು ಅದನ್ನು ಅರ್ಧ ಭಾಗ ಮಾಡಿ ಇನ್ನೊಂದು ಏರಿಯಾಗೆ ತೊಗೊಂಡೋಗೋದು ಅಧ್ಯಕ್ಷರೇ. ತೊಗೊಂಡೋಗಿ 3,000 ಓಟ್ ಅಲ್ಲಿ 10,000 ಓಟ್ ಬೇರೆ, ಅಲ್ಲಿ ಮುಸ್ಲಿಮ್ಗೂ ಕೊಡಲ್ಲ. ಕೇಳಿ ಬೇಕಂದ್ರೆ ನಮ್ಮ ರಿಜ್ವಾನು ಇಲ್ಲೇ ಇದ್ದಾರೆ. ಎಷ್ಟು ಜನಕ್ಕೆ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ? ಕೊಡ್ತಾ ಇಲ್ಲ. ಅಲ್ಲಿ ಎಲ್ಲ ಕಾಂಗ್ರೆಸ್ ಅವ್ರು ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಬೇರೆ ಯಾರು ಓಟ್ ಹಾಕಲ್ಲ, ಮುಸ್ಲಿಮ್ಸ್ ಅವ್ರನ್ನ ವೋಟ್ ಬ್ಯಾಂಕ್ ರೀತಿ ಅವ್ರು ಏನೂ ಕೆಲಸ ಮಾಡಿಕೊಡಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಮುಸ್ಲಿಂ ಕಮ್ಯುನಿಟಿ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ, ನಮಗೆ ನಾವು ಬಿಜೆಪಿ ಸ್ವಲ್ಪ ವಿರೋಧ ಮಾಡ್ತೀವಿ, ಆಲ್ಟರ್ನೇಟ್ ಪಾರ್ಟಿ ಇಲ್ಲ, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತಾ ಇದ್ದೀವಿ ಅಂತ. ಆಲ್ಟರ್ನೇಟ್ ಪಾರ್ಟಿ ಇದ್ರೆ, ಇಂಡಿಪೆಂಡೆಂಟ್ ಇದ್ರೆ ಅದು ನಿಮ್ಗೆ ಹಾಕಲ್ಲ ಅನ್ನೋದು ನೀವು ಅರ್ಥನೇ ಮಾಡ್ಕೊಂಡಿಲ್ಲ, ನೀವು ಅರ್ಥನೇ ಮಾಡ್ಕೋತಾ ಇಲ್ಲ. ಇದು ಯಾರನ್ನೋ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ. ಮುಸ್ಲಿಮ್ಸ್ ಏನು ನಿಮ್ಮ ಮೇಲೆ ಪ್ರೀತಿಯಿಂದ ಓಟ್ ಹಾಕ್ತಾ ಇಲ್ಲ ಕಾಂಗ್ರೆಸ್ಗೆ. ಅಧ್ಯಕ್ಷರೇ, ಈ ರೀತಿ ವಾರ್ಡ್ಗಳು ಡಿವೈಡ್ ಮಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಲ್ಲಿ ಮುಸ್ಲಿಂ ವೋಟರ್ಸ್ನ ಕರ್ಕೊಂಡೋಗಿ ಆ ಭಾಗಕ್ಕೆ ಸೇರಿಸ್ಕೊಂಡು ಎಲ್ಲಿಂದನೋ ಎಲ್ಲಿಗೋ ಸಂಬಂಧನೇ ಇಲ್ಲ ಅಧ್ಯಕ್ಷರೇ. ಯಾವುದೋ ಊರಲ್ಲಿದ್ರೆ ಇನ್ಯಾವುದೋ ಊರಿಗೆ ಸೇರಿಸ್ಕೊಂಡೋಗಿ ವಾರ್ಡ್ ಮಾಡಿದ್ದಾರೆ ಅಧ್ಯಕ್ಷ. ಇದು ಸೈಂಟಿಫಿಕ್ ಅಧ್ಯಕ್ಷರೇ. ಇದಕ್ಕೆಲ್ಲ ಅಧಿಕಾರಿಗಳು ಹೆಂಗ ಅನುಮೋದನೆ ಕೊಡ್ತಾರೆ ಅಧ್ಯಕ್ಷರೇ? ಯಾವುದೋ ಊರು ಇನ್ನೊಂದು ಊರ್ನ 2 ಭಾಗ ಮಾಡಿ 3 ಭಾಗ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಮಾಡಿರೋಂಥದ್ದು ಅಧ್ಯಕ್ಷ. ಆಮೇಲೆ ಅಧ್ಯಕ್ಷರೇ ಇನ್ನೊಂದು 7-8 ನಿಮಿಷ ಮಾತಾಡ್ಬೇಕಲ್ಲ, 10 ನಿಮಿಷ ಅಷ್ಟೇ ಮುಗಿಸ್ತೀನಿ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು ಅಧ್ಯಕ್ಷ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಗಾಂಜಾ ಮತ್ತೆ ಈ ಒಂದು ವೀಡ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಯಾವ ರೀತಿ ಫ್ಯಾಕ್ಟ್ರಿಗಳೇ ಆಗ್ತಾ ಇದಾವೆ ನೋಡ್ತಾ ಇದೀವಿ ಅಧ್ಯಕ್ಷ. ನಮ್ಮ ಕಣ್ಣು ಮುಂದೆ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಕೆಲವು ಪೊಲೀಸ್ ಅಧಿಕಾರಿಗಳೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಧ್ಯಕ್ಷ. ಬೆಂಗಳೂರಲ್ಲಿ ಇವತ್ತು ಗಾಂಜಾ ಮತ್ತೆ ಇವನ್ನೆಲ್ಲ ಒದ್ದು ಒಳಗಡೆಗೆ ಹಾಕಿದ್ರೆ ಕರೆಕ್ಟಾಗಿ ಯಾರು ಇದನ್ನ ಮಾಡ್ತಾ ಇದ್ದಾರೆ ಆ ಪೊಲೀಸ್ ಅವ್ರಿಗೆ ಗೊತ್ತಿರಲ್ವಾ ಅಧ್ಯಕ್ಷರೇ? ಒದ್ದು ಒಳಗಡೆಗೆ ಹಾಕಿದ್ರೆ ಯಾವ ಗಾಂಜಾ ಮತ್ತೆ ಯಾವ ಡ್ರಗ್ಸ್ ಇರುತ್ತೆ ಅಧ್ಯಕ್ಷರೇ? ಇವರೆಲ್ಲ ಬೆಂಗಳೂರನ್ನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಹಾಕೊಂಡ್ ಬರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಅವ್ರು ಯಾರು ಪಾಪ ಏನು ಹಣನೇ ಖರ್ಚು ಮಾಡದೆ ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಇದು ಉತ್ತರ ಕೊಡ್ಬೇಕಲ್ಲ. ಅವ್ರು ಬರ್ತಾರೆ ಮತ್ತೆ ಇವ್ರು ಯಾರೋ ಈ ತರ ಮಾಡೋಂಥವ್ರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇರ್ತಾರೆ. ಬೆಂಗಳೂರು ಜನ ಹಾಳಾಗ್ತಾರೆ. ಮಕ್ಕಳೆಲ್ಲ ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು, ಅವ್ರಿಗೆ ಐಸ್ ಕ್ರೀಮ್ ಅಲ್ಲಿ, ಚಾಕ್ಲೇಟ್ ಅಲ್ಲಿ ಇವೆಲ್ಲ ಡ್ರಗ್ಸ್ ಮಕ್ಕಳಿಗೆ ಸೇರ್ತಾ ಇದೆ ಅಧ್ಯಕ್ಷರೇ. ನಾವು ಭವಿಷ್ಯ ರೂಪಿಸ್ಬೇಕಾಗಿರೋಂಥ ಮಕ್ಕಳಿಗೆ ಈ ರೀತಿ ಡ್ರಗ್ಸು ಮತ್ತೆ ಗಾಂಜಾ ಸಿಗೋ ರೀತಿ ಮಾಡಿದ್ರೆ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ ಅಧ್ಯಕ್ಷರೇ. ಡ್ರಗ್ಸ್ ತಗೊಂಬಂದು ಅಥವಾ ಗಾಂಜಾ ತಗೊಂಬಂದು ತಾಯಿನೇ ಕೊಂದಾಕದಂಥ ಪೇಪರಲ್ಲಿ ಸರಿ ನಾವು ನೋಡಿದೀವಿ ಅಧ್ಯಕ್ಷ. ಈ ರೀತಿ ಆಗ್ಬಿಟ್ರೆ ಬೆಂಗಳೂರು, ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ಬೇರೆಯವ್ರು ತುಂಬ ಇಷ್ಟಪಡ್ತಾ ಇದ್ರು ಅಧ್ಯಕ್ಷ. ಇಲ್ಲಿ ಇರಬೇಕು, ಇಲ್ಲಿ ವಾಸ ಇರಬೇಕು, ವೆದರು, ಜನ, ಇಲ್ಲಿನವ್ರು ಒಳ್ಳೆಯವರು ಅಂತ. ಆದರೆ ಇಲ್ಲಿ ಬಂದಾದ್ಮೇಲೆ ಕೆಲವರೆಲ್ಲ ಬಂದು ಸೇರ್ಕೊಂಡು ಈ ಡ್ರಗ್ ಸಿಟಿ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಇದಕ್ಕೆ ಪೂರ್ತಿ ಸ್ಟಾಪ್ ಆಗಿ ಬೆಂಗಳೂರಲ್ಲಿ ಸ್ಟಾಪ್ ಆಗಬೇಕು ಅಂದರೆ ನ್ಯಾಯವಾಗಿರುವಂಥ ಅಧಿಕಾರಿಗಳು, ಗಟ್ಟಿಯಾಗಿ ಧ್ವನಿ ಎತ್ತುವಂಥ ಅಧಿಕಾರಿಗಳು, ಒದ್ದು ಒಳಗಡೆ ಹಾಕುವಂಥ ಅಧಿಕಾರಿಗಳು ಬೆಂಗಳೂರು ಬರಬೇಕಾಗಿದೆ ಅಧ್ಯಕ್ಷರೇ. ಹಿಂದೆ ನಾವೆಲ್ಲ ಹುಡುಕಿ ಹಾಕ್ಸ್ತಾ ಇದ್ವಿ ಇನ್ಸ್ಪೆಕ್ಟರ್ಗಳನ್ನ. ನಿಜವಾಗ್ಲೂ ಅಧ್ಯಕ್ಷರೇ ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾವನ ಹತ್ರ ನೋಟ್ ಇದೆ ಆ ಥರದವ್ರನ್ನ ಇವತ್ತು ಬೆಂಗಳೂರಿಗೆ ತರೋಂಥ ಕೆಲಸ ಆಗ್ತಾ ಇದೆ ಅಧ್ಯಕ್ಷರೇ. ಇದು ಸರಿ ಆಗಬೇಕಾಗಿದೆ. Subscribe to One India and never miss an update. Download the One India app now.